ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 20/7/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಭಿಕ್ಷುಕರಿಂದ ರಾಜಕುಮಾರರಾಗಲು ಪವಿತ್ರತೆಯೇ ಆಧಾರವಾಗಿದೆ. ಪವಿತ್ರರಾಗೋದರಿಂದಲೇ ಪವಿತ್ರ ಪ್ರಪಂಚದ ರಾಜ್ಯ ಪದವಿ ಸಿಗುವುದು. ಶಿವ ಭಗವಾನುವಾಚ ಓಂ ಶಾಂತಿ. ಇದನ್ನು ಯಾರು ಹೇಳಿದರು, ಯಾವ ಮಕ್ಕಳಿಗೆ ಹೇಳಿದರು ಎಂದು ಮಕ್ಕಳು ತಿಳಿದಿದ್ದೀರಿ. ಯಾರ ಆತ್ಮ ಓಂ ಶಾಂತಿ ಎಂದು ಹೇಳಿತು, ಪರಮಪಿತ ಪರಮಾತ್ಮ ಎಂದು ಮಕ್ಕಳು ತಿಳಿದಿದ್ದಾರೆ. ಯಾವ ಮನುಷ್ಯಾತ್ಮರು ಈ ಮಾತುಗಳನ್ನು ಹೇಳಲಿಲ್ಲ. ಪರಮಪಿತ ಪರಮಾತ್ಮ ಶಿವನೇ ಆತ್ಮನೇ ಹೇಳಿದರೆಂದು ತಿಳಿದಿದ್ದೀರಿ. ಅವರು ಎಲ್ಲರ ತಂದೆ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ. ಈಗ ಗೀತೆಯಲ್ಲಿ ಕೇಳಿದ್ದೀರಲ್ಲವೇ, ಆಕಾಶ ಸಿಂಹಾಸನ ಬಿಟ್ಟು ಬಾ. ಭಾರತದ ಮೇಲೆ ಮಾಯೆಯ ನೆರಳು ಬಿದ್ದಿದೆ. ಎಲ್ಲರೂ ಪತಿತರಾಗಿದ್ದಾರೆ. ಆದ್ದರಿಂದಲೇ ಪತಿತ ಪಾವನ ಪುನಃ ಬಾ ಎಂದು ಕರೀತಾರೆ. ಆತ್ಮವೇ ತನ್ನ ತಂದೆಯನ್ನು ಕರೀತದೆ. ಯಾರನ್ನು ಭಗವಂತನೆಂದು ಹೇಳ್ತಾರೆ ಅವರನ್ನೇ ಪತಿತ ಪಾವನ ಎಂದು ಸಹ ಹೇಳಲಾಗ್ತದೆ. ಒಬ್ಬರದ್ದೇ ಮಹಿಮೆಯೂ ಆಗುವುದು. ಅವರೇ ಎಲ್ಲ ಆತ್ಮಗಳ ಬೇಹದ್ದಿನ ತಂದೆಯಾಗಿದ್ದಾರೆ. ಇಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಆದ್ದರಿಂದ ಹೇ ಪರಮಪಿತ ಪರಮಾತ್ಮ ಎಂದು ಕರೀತಾರೆ. ಅವರು ಜ್ಞಾನಸಾಗರ ಪತಿತ ಪಾವನನೂ ಆಗಿದ್ದಾರೆ. ಅವರು ತಂದೆಯಷ್ಟೇ ಅಲ್ಲ, ಶಿಕ್ಷಕನೂ ಆಗಿದ್ದಾರೆ. ಏಕೆಂದರೆ ಜ್ಞಾನಸಾಗರನೂ ಆಗಿದ್ದಾರೆ, ಸರ್ವಶಕ್ತಿವಂತನೂ ಆಗಿದ್ದಾರೆ. ಎಲ್ಲ ವೇದಶಾಸ್ತ್ರ ಗ್ರಂಥಗಳನ್ನು ತಿಳಿದಿದ್ದಾರೆ. ಅವರನ್ನು ನಾಲೆಜ್ಫುಲ್ ಎಂದೂ ಸಹ ಕರೆಯಲಾಗ್ತದೆ. ಅಂದ ಮೇಲೆ ಈ ಸಮಯದಲ್ಲಿ ಎಲ್ಲರೂ ಪಾರಲೌಕಿಕ ತಂದೆಯನ್ನು ಕರೀತಾರೆ. ಏಕೆಂದರೆ ಎಲ್ಲರೂ ದುಃಖಿಗಳಾಗಿದ್ದಾರೆ. ಗಾಡ್ ಫಾದರ್ ಎನ್ನುತ್ತಾರೆ. ಆದರೆ ಹೆಸರಂತೂ ಬೇಕಲ್ಲವೇ? ಅವರ ಹೆಸರಂತೂ ಶಿವಬಾಬಾ ಎಂದು ಗಾಯನ ಮಾಡಲ್ಪಟ್ಟಿದೆ. ಅವರೇ ಶ್ರೇಷ್ಠಾತಿ ಶ್ರೇಷ್ಠ ಜ್ಞಾನಸಾಗರ, ಸುಖಸಾಗರ, ಶಾಂತಿಸಾಗರನಾಗಿದ್ದಾರೆ. ಈ ಮನುಷ್ಯಾತ್ಮ ತನ್ನ ತಂದೆಯ ಮಹಿಮೆಯನ್ನೇ ಮಾಡುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠನಾದ ಪರಮಪಿತ ಪರಮಾತ್ಮ ಅವರು ಪರಮ ಆಗಿದ್ದಾರೆ. ಪತಿತ ಮನುಷ್ಯರು ಅವರನ್ನೇ ನೆನಪು ಮಾಡುತ್ತಾರೆ. ಸತ್ಯಯುಗ ಯಾವಾಗ ಪಾವನವಾಗಿತ್ತೋ ಆಗ ದೇವಿ ದೇವತೆಗಳ ರಾಜ್ಯವಿತ್ತು. ಆಗ ಯಾರೂ ಪತಿತರಿರಲಿಲ್ಲ. ಇದಂತೂ ತಮೋಪ್ರಧಾನ ಪ್ರಪಂಚ. ಅರ್ಥಾತ್ ಈ ಪ್ರಪಂಚದಲ್ಲಿ ಎಲ್ಲರೂ ಪಾಪಾತ್ಮರೇ ಆಗಿದ್ದಾರೆ. ಇದೇ ಭಾರತ ಪಾವನವಾಗಿತ್ತು. ಇದೇ ಭಾರತ ಈಗ ಪತಿತವಾಗಿದೆ. ಈ ಕಲಿಯುಗದಲ್ಲಿ ಎಲ್ಲರೂ ಪತಿತರೇ ಆಗಿದ್ದಾರೆ. ಜ್ಞಾನಸಾಗರ ಪತಿತ ಪಾವನ ಪರಮಪಿತ ಪರಮಾತ್ಮ ಪರಮಧಾಮದಿಂದ ಬಂದು ನಮಗೆ ಬ್ರಹ್ಮನ ಮೂಲಕ ಓದಿಸುತ್ತಾರೆ. ಅವಶ್ಯವಾಗಿ ಅವರಿಗೆ ಒಂದು ಶರೀರ ಬೇಕಲ್ಲವೇ? ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ. ಜ್ಞಾನಸಾಗರನಾದ ಇವರಿಗೆ ಎಲ್ಲ ಅಧಿಕಾರವೂ ಇದೆ ಮತ್ತು ಇವರು ಎಲ್ಲವನ್ನೂ ತಿಳಿದಿದ್ದಾರೆ. ಭಾರತದಲ್ಲಿ ವಿಷ್ಣುವಿನ ನಾಭಿಯಿಂದ ಬ್ರಹ್ಮನನ್ನು ಮತ್ತು ಬ್ರಹ್ಮನ ಕೈಯಲ್ಲಿ ಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ತೋರಿಸ್ತಾರೆ. ವಿಷ್ಣು ಯಾವ ಶಾಸ್ತ್ರದ ಸಾರವನ್ನೂ ತಿಳಿಸೋದಿಲ್ಲ. ಪರಮಪಿತ ಪರಮಾತ್ಮ ಜ್ಞಾನಸಾಗರನೇ
ಬ್ರಹ್ಮಾರವರ ಮೂಲಕ ಎಲ್ಲ ಶಾಸ್ತ್ರಗಳ ಸಾರ ತಿಳಿಸ್ತಾರೆ. ಬ್ರಹ್ಮ, ವಿಷ್ಣು, ಶಂಕರರನ್ನು ಸಹ ಇವರೇ ರಚಿಸುತ್ತಾರೆ. ಬ್ರಹ್ಮ ಅಥವಾ ವಿಷ್ಣುವನ್ನು ಜ್ಞಾನಸಾಗರನೆಂದು ಕರೆಯಲು ಸಾಧ್ಯವಿಲ್ಲ. ಶಂಕರನ ಮಾತನ್ನು ಬಿಟ್ಟು ಬಿಡಿ. ಈಗ ಜ್ಞಾನಸಾಗರ ಯಾರಾಗಿದ್ದಾರೆ? ನಿರಾಕಾರ ಶ್ರೇಷ್ಠಾತಿಶ್ರೇಷ್ಠ ಪರಮಾತ್ಮನೇ ಪತಿತ ಪಾವನನಾಗಿದ್ದಾರೆ. ಈ ಮಹಿಮೆ ಆ ಪರಮಪಿತ ಪರಮಾತ್ಮನದ್ದೇ ಆಗಿದೆ. ಇಲ್ಲಿಯೂ ಸಹ ಆತ್ಮನದ್ದೇ ಮಹಿಮೆಯಾಗ್ತದೆ. ಆತ್ಮನೇ ಶರೀರದ ಮೂಲಕ ನಾನು ಪ್ರೆಸಿಡೆಂಟ್ ಆಗಿದ್ದೇನೆ, ನಾನು ಬ್ಯಾರಿಸ್ಟರ್ ಆಗಿದ್ದೇನೆ, ನಾನು ಇಂತಹ ಮಿನಿಸ್ಟರ್ ಆಗಿದ್ದೇನೆ ಎಂದು ಆತ್ಮವೇ ಶರೀರದ ಮೂಲಕ ಹೇಳ್ತದೆ, ಪದವಿ ಪಡೆಯುತ್ತದೆ. ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇನೆಂದು ಆತ್ಮ ಶರೀರದ ಮೂಲಕ ಹೇಳ್ತದೆ. ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ಎಂದು ಈ ಸಮಯದಲ್ಲಿ ಬಂದು ತಂದೆ ತಿಳಿಸ್ತಾರೆ. ಈ ಪಾಠವನ್ನೇ ಹೇಳಿಕೊಡೋದಕ್ಕಾಗಿಯೇ ನಾನು ನಿಮ್ಮ ತಂದೆ ಬಂದಿದ್ದೇನೆ. ಮನುಷ್ಯರಿಂದ ದೇವತೆ, ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯಾಗುವಂತಹ ಪಾಠಶಾಲೆ ಇದಾಗಿದೆ. ಹೇ ಪರಮಪಿತ ಪರಮಾತ್ಮ, ನಿರಾಕಾರಿ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಲು ರೂಪ ಬದಲಾಯಿಸಿಕೊಂಡು ಸಾಕಾರ ಪ್ರಪಂಚಕ್ಕೆ ಬನ್ನಿ ಎಂದು ಕರೀತಾರೆ. ನೀವು ನಿರಾಕಾರಿ ಆತ್ಮಗಳು ಶರೀರದಲ್ಲಿ ಬರುತ್ತೀರೆಂದ ಮೇಲೆ ಗರ್ಭದಲ್ಲಿ ಬರ್ತೀರಿ ಮತ್ತು ಪುನರ್ಜನ್ಮವನ್ನು ಪಡಿತೀರಿ. ನೀವು 84 ಜನ್ಮಗಳನ್ನು ಗರ್ಭದಿಂದಲೇ ಪಡೆದಿದ್ದೀರೆಂದು ತಿಳಿಸುತ್ತಾರೆ. ಒಂದು ಶರೀರ ಬಿಟ್ಟು ನಂತರ ಗರ್ಭದಲ್ಲಿ ಹೋಗ್ತೀರಿ. ಹೀಗೆ 84 ಜನ್ಮಗಳನ್ನು ಪಡಿತೀರಿ. ನಾನಂತೂ ಗರ್ಭದಲ್ಲಿ ಬರೋದಿಲ್ಲ. ವಾಸ್ತವದಲ್ಲಿ ಭಾರತವಾಸಿಗಳು ದೇವಿ ದೇವತಾ ಧರ್ಮದವರಾಗಿದ್ದರು. ನಂತರ ಏಣಿಯನ್ನು ಇಳಿಯುತ್ತಾ ಕ್ಷತ್ರಿಯ ವರ್ಣ, ನಂತರ ವೈಶ್ಯವರ್ಣ, ಶೂದ್ರವರ್ಣದಲ್ಲಿ ಕಲೆಗಳು ಕಡಿಮೆಯಾಗ್ತಾ ಹೋಯಿತು. ಭಾರತ 16 ಕಲಾ ಸಂಪೂರ್ಣವಾಗಿತ್ತು. ನಂತರ 14 ಕಲೆಗಳಾಯಿತು. ಭಾರತವಾಸಿಗಳು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ. 84 ಜನ್ಮಗಳನ್ನು ಭಾರತವಾಸಿಗಳೇ ಪಡೀತಾರೆ. ಮತ್ಯಾರೂ 84 ಜನ್ಮಗಳನ್ನು ಪಡೆಯೋದಿಲ್ಲ. ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ಇದು ಜ್ಞಾನದ ಮಾತುಗಳಾಗಿವೆ. ನೀವು ಸ್ವದರ್ಶನ ಚಕ್ರಧಾರಿಗಳಾಗಿರೋದರಿಂದ ಸ್ವರ್ಗದ ಚಕ್ರವರ್ತಿ ಮಹಾರಾಜರಾಗ್ತೀರಿ. ನೀವಿಲ್ಲಿ ಪತಿತರಿಂದ ಪಾವನರಾಗಲು ಬಂದಿದ್ದೇವೆಂದು ತಿಳಿದುಕೊಂಡಿದ್ದೀರಿ. ಇದು ಪತಿತ ಪ್ರಪಂಚವಾಗಿದೆ. ಪತಿತ ಪಾವನ ಎಲ್ಲರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಎಲ್ಲರೂ ಅವರನ್ನೇ ಕರೀತಾರೆ. ತಂದೆಯೊಬ್ಬರನ್ನೇ ನೆನಪು ಮಾಡ್ತಾರೆ, ಆದರೆ ಕೃಷ್ಣನನ್ನಲ್ಲ. ಕೃಷ್ಣ ಗೀತೆಯನ್ನು ನುಡಿಸಿಲ್ಲ. ಗೀತೆ ಸರ್ವಶಾಸ್ತ್ರಮಯಿ ಶಿರೋಮಣಿಯಾಗಿದೆ. ಭಾರತದ ಗೀತೆ ಯಾವ ಧರ್ಮಶಾಸ್ತ್ರದ್ದಾಗಿದೆ? ಆದಿ ಸನಾತನ ದೇವಿ ದೇವತಾ ಧರ್ಮದ್ದಾಗಿದೆ. ಗೀತೆಯನ್ನು ಯಾರು ನುಡಿಸಿದರು? ರಾಜಯೋಗವನ್ನು ಯಾರು ಕಲಿಸಿಕೊಟ್ಟರು? ಪರಮಪಿತ ಪರಮಾತ್ಮ ಪತಿತ ಪಾವನ ತಂದೆ ಕಲಿಸಿದರು. ನೀವಾತ್ಮರು ನಿರಾಕಾರರಾಗಿದ್ದೀರಿ. ನೀವೇ ಸಾಕಾರ ಶರೀರವನ್ನು ಧಾರಣೆ ಮಾಡಿದ್ದೀರಿ. ಸಾಕಾರಿ ಮನುಷ್ಯನೆಂದು ಭಗವಂತನೆಂದು ಕರೆಯಲು ಸಾಧ್ಯವಿಲ್ಲ. ಭಲೆ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರಿರ್ತಾರೆ, ಅವರನ್ನೂ ಸಹ ಭಗವಂತನೆಂದು ಕರೆಯಲು ಸಾಧ್ಯವಿಲ್ಲ. ಇದಂತೂ ಅವರಿಗೆ ಬಿರುದುಗಳನ್ನು ಕೊಡಲಾಗ್ತದೆ. ಕಾಯ್ದೆಯ ಅನುಸಾರವಾಗಿ ಭಗವಂತ ಮತ್ತು ರಚಯಿತ ಒಬ್ಬನೇ ಆಗಿದ್ದಾರೆ. ಉಳಿದೆಲ್ಲರೂ ದೇವತೆಗಳಾಗಿದ್ದಾರೆ. 5000 ವರ್ಷಗಳ ಮಾತಾಗಿದೆ. ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಇವರನ್ನು ಮಹಾರಾಜ ಮಹಾರಾಣಿ ಎಂದು ಕರೆಯುತ್ತಿದ್ದರು. ಭಗವಂತ ಮಹಾರಾಜನಾಗೋದಿಲ್ಲ. ಅವರು ಭಾರತವಾಸಿಗಳನ್ನು ಇಂತಹ ದೇವಿ ದೇವತೆಗಳನ್ನಾಗಿ ಮಾಡುವ ತಂದೆಯಾಗಿದ್ದಾರೆ. ಈಗಂತೂ ದೇವಿ ದೇವತಾ ಧರ್ಮವೇ ಇಲ್ಲ. ಇವರಿಗೆ ರಾವಣ ಸಂಪ್ರದಾಯದವರು ಎಂದು ಹೇಳಲಾಗ್ತದೆ. ಏಕೆಂದರೆ ರಾವಣ ರಾಜ್ಯವಾಗಿದೆ. ರಾವಣನನ್ನು ಪ್ರತಿ ವರ್ಷ ಸುಡುತ್ತಲೇ ಬರ್ತಾರೆ. ಏಕೆಂದರೆ ಹಳೆಯ ಶತ್ರುವಾಗಿದ್ದಾನೆ. ಆದರೆ ಭಾರತವಾಸಿಗಳು ಇದನ್ನು ತಿಳಿದುಕೊಂಡೇ ಇಲ್ಲ. ಶಾಸ್ತ್ರಗಳಲ್ಲಿಯೂ ಸಹ ರಾವಣ ಯಾರು ಎಂದು ವರ್ಣನೆ ಇಲ್ಲ. ರಾವಣನಿಗೆ 10 ತಲೆಗಳನ್ನು ತೋರಿಸುತ್ತಾರೆ. ಈ ಮಾತುಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಈ ಮನುಷ್ಯರಂತೂ ಅವಶ್ಯವಾಗಿ ಕಲ್ಲು ಬುದ್ಧಿಯವರಾಗಿದ್ದಾರೆ. ಈ ಲಕ್ಷ್ಮೀನಾರಾಯಣರನ್ನು ಪಾರಸ ಬುದ್ಧಿಯವರೆಂದು ಕರೀತಾರೆ. ಪಾರಸನಾಥ ಪಾರಸನಾಥಿನಿಯರ ರಾಜ್ಯವಿತ್ತು.
ರಾಜ ರಾಣಿಯರು ಹೇಗಿದ್ದರೋ ಅದೇ ರೀತಿ ಪ್ರಜೆಗಳೂ ಇದ್ದರು. ಭಾರತದಂತಹ ಸುಖಧಾಮ ಮತ್ಯಾವುದೇ ಖಂಡವಿರೋದಿಲ್ಲ. ಭಾರತ ಸ್ವರ್ಗವಾಗಿದ್ದಾಗ ಯಾವುದೇ ರೀತಿಯ ಕಾಯಿಲೆಗಳು, ದುಃಖ ಅಥವಾ ರೋಗವಿರಲಿಲ್ಲ. ಸಂಪೂರ್ಣ ಸುಖಿಯಾಗಿದ್ದರು. ಈಶ್ವರನ ಮಹಿಮೆ ಅಪರಮಪಾರವಾಗಿದೆ ಎಂದು ಹೇಳ್ತಾರೆ. ಭಾರತದ ಮಹಿಮೆಯೂ ಸಹ ಅಪರಮಪಾರವಾಗಿದೆ. ಪವಿತ್ರತೆಯ ಮೇಲೆ ಎಲ್ಲವೂ ಆಧಾರಿತವಾಗಿದೆ. ಎಲ್ಲರೂ ಪತಿತರಾಗಿದ್ದಾರೆ. ಶಾಂತಿ ಇಲ್ಲ, ಸುಖವಿಲ್ಲ ಎಂದು ಕರೀತಾರೆ. ನಾವೇ ಭಾರತವಾಸಿಗಳು ಸೂರ್ಯವಂಶಿ ದೇವಿ ದೇವತೆಗಳಾಗಿದ್ದೆವು. ನಂತರ ನಿಧಾನವಾಗಿ ಪತಿತರಾಗಿದ್ದೇವೆಂದು ನೀವೀಗ ತಿಳಿದಿದ್ದೀರಿ. ಇದನ್ನು ಮೃತ್ಯುಲೋಕವೆಂದು ಕರೆಯಲಾಗ್ತದೆ. ಇದಕ್ಕೆ ಬೆಂಕಿ ಬೀಳಲಿದೆ. ಇದು ಶಿವ ಜ್ಞಾನ ಯಜ್ಞವಾಗಿದೆ. ರುದ್ರ ಜ್ಞಾನ ಯಜ್ಞವೆಂದು ಸಹ ಕರೆಯಲಾಗ್ತದೆ. ಮನುಷ್ಯರಂತೂ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ. ಶಿವನ ಮೂರ್ತಿಯನ್ನು ನೋಡಿದ ಕೂಡಲೇ ಅನೇಕ ಭಿನ್ನ ಭಿನ್ನವಾದ ಹೆಸರುಗಳನ್ನಿಡುತ್ತಾರೆ. ಒಬ್ಬನನ್ನೇ ಅನೇಕ ಹೆಸರುಗಳಲ್ಲಿ ಮಂದಿರಗಳನ್ನು ಕಟ್ಟಿಸುತ್ತಾರೆ. ಜ್ಞಾನ, ಭಕ್ತಿ, ವೈರಾಗ್ಯ ಎಂದು ತಂದೆ ತಿಳಿಸ್ತಾರೆ. ಈಗ ಭಕ್ತಿ ಪೂರ್ಣವಾಗಿದೆ. ನಿಮಗೆ ಭಕ್ತಿಯಿಂದ ವೈರಾಗ್ಯ ಬರ್ತದೆ. ಅರ್ಥಾತ್ ಈ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬರ್ತದೆ. ಈ ಹಳೆಯ ಪ್ರಪಂಚ ಈಗ ವಿನಾಶವಾಗಲಿದೆ. ಬಾಬಾ, ನಾವು ಪತಿತರಿಂದ ಪಾವನರು ಹೇಗಾಗುವುದು ಎಂದು ಮಕ್ಕಳು ಕೇಳ್ತಾರೆ. ಹೊಸಬರು ಬರುತ್ತಾರೆಂದರೆ ಅವರನ್ನು ಒಳಗೆ ಬರಲು ಅನುಮತಿ ಕೊಡೋದಿಲ್ಲ. ಕಾಲೇಜಿನಲ್ಲಿ ಯಾರಾದರೂ ಹೊಸಬರು ಹೋಗಿ ಕುಳಿತುಕೊಂಡರೆ ಅವರಿಗೆ ಏನೂ ಅರ್ಥವಾಗುವುದಿಲ್ಲವೋ ಹಾಗೆಯೇ ಇಲ್ಲಿಯೂ ಮನುಷ್ಯರಿಂದ ದೇವತೆಗಳಾಗುವುದು ಹೇಗೆಂಬುದು ಅರ್ಥವಾಗುವುದಿಲ್ಲ. ಮನುಷ್ಯರು ಯಾರು ಪತಿತರಾಗಿದ್ದಾರೆಯೋ ಅವರೇ ಪಾವನರಾಗ್ತಾರೆ. ಈ ಸಮಯದಲ್ಲಿ ಭಾರತ ಭಿಕ್ಷುಕನಾಗಿದೆ. ಸತ್ಯಯುಗದಲ್ಲಿ ಭಾರತವೇ ರಾಜಕುಮಾರನಾಗಿತ್ತು. ಶ್ರೀಕೃಷ್ಣ ಸತ್ಯಯುಗದ ಮೊದಲನೇ ನಂಬರಿನ ರಾಜಕುಮಾರನಾಗಿದ್ದನು. ಅವನಲ್ಲಿ ಎಲ್ಲಾ ಗುಣಗಳಿದ್ದವು. ಲಕ್ಷ್ಮೀನಾರಾಯಣರ ರಾಜ್ಯವೆಂದು ಹೇಳ್ತಾರೆ. ಕೃಷ್ಣ ರಾಜಕುಮಾರನಾಗಿದ್ದನು. ರಾಧೆ ರಾಜಕುಮಾರಿಯಾಗಿದ್ದಳು. ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ. ಇದು ರಾಜಕುಮಾರನಾದ ಕೃಷ್ಣನ ಮಹಿಮೆಯಾಗಿದೆ. ಅವನು ಯಾವುದೇ ಗೀತೆಯನ್ನು ನುಡಿಸಲಿಲ್ಲ. ಅವನಂತೂ ಸತ್ಯಯುಗದ ರಾಜಕುಮಾರನಾಗಿದ್ದನು. ಅವನು ಪತಿತ ಮನುಷ್ಯರನ್ನು ಪಾವನ ಮಾಡಲು ಗೀತೆಯನ್ನು ನುಡಿಸಿರುವುದು ಸಾಧ್ಯವೇ ಇಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ಶಾಸ್ತ್ರಗಳ ಮಹಿಮೆ ಎಷ್ಟೊಂದಿದೆ. ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರಗಳಾಗಲಿ ಚಿತ್ರಗಳಾಗಲಿ ಭಕ್ತಿ ಮಾರ್ಗದ್ದು ಏನೂ ಇರುವುದಿಲ್ಲ. ಅಲ್ಲಂತೂ ಜ್ಞಾನದ ಪ್ರಾರಬ್ಧ 21 ಜನ್ಮಗಳಿಗೆ ಸಿಗ್ತದೆ. ಪುನಃ ಸತ್ಯಯುಗದ ರಾಜ್ಯಭಾಗ್ಯವನ್ನು ಪಡೆಯುತ್ತಿದ್ದೇವೆ. ಭಾರತವಾಸಿಗಳು ಸತ್ಯಯುಗದಲ್ಲಿ 5000 ವರ್ಷಗಳ ಹಿಂದೆ ವಿಶ್ವದ ಮಾಲೀಕರಾಗಿದ್ದರು ಮತ್ತು ಯಾವುದೇ ರೀತಿಯ ವಿಭಜನೆಗಳಿರಲಿಲ್ಲ. ಇದು 5000 ವರ್ಷಗಳ ಮಾತಾಗಿದೆ. ಈಗ ಕಲಿಯುಗದ ಅಂತ್ಯವಲ್ಲವೇ? ವಿನಾಶವಂತೂ ಎದುರಿನಲ್ಲಿದೆ. ಭಗವಂತನೇ ಈ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ಪತಿತ ಕಲಿಯುಗವನ್ನು ಪಾವನ ಸತ್ಯಯುಗವನ್ನಾಗಿ ಮಾಡಬೇಕೆಂದರೆ ಅವಶ್ಯವಾಗಿ ಪತಿತ ಪ್ರಪಂಚ ವಿನಾಶವಾಗಲೇಬೇಕು. ಬ್ರಹ್ಮನ ಮುಖಾಂತರ ಆದಿಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆಯಾಯಿತು ಎಂದು ಗಾಯನವಿದೆ. ಅದು ಈಗ ಶಿವ ತಂದೆ ಬ್ರಹ್ಮನ ಮೂಲಕ ಮಾಡ್ತಿದ್ದಾರೆ. ನೀವೀಗ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ. ಪರಮಪಿತ ಪರಮಾತ್ಮ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡ್ತಿದ್ದಾರೆ. ಅವರಂತೂ ಪ್ರಜಾಪಿತ ಆಗಿದ್ದಾರೆ. ಎಲ್ಲರೂ ಬ್ರಹ್ಮನ ಮಕ್ಕಳಾಗಿದ್ದಾರೆ. ಅವಶ್ಯವಾಗಿ ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆಯಾಗಿತ್ತು. ಇಂದಿಗೆ 5000 ವರ್ಷಗಳ ಹಿಂದಿನಂತೆ ಸಂಗಮದಲ್ಲಿ ಬಂದು ನಿಮಗೆ ರಾಜಯೋಗ ಕಲಿಸಿಕೊಟ್ಟಿದ್ದರು. ಕೃಷ್ಣನಲ್ಲ, ನಾನು ಬಂದಿದ್ದೇನೆ. ಕೃಷ್ಣ ಪತಿತ ಪ್ರಪಂಚದಲ್ಲಿ ಬರಲು ಸಾಧ್ಯವಿಲ್ಲ. ತಂದೆಯೇ ಬರ್ತಾರೆ. ಅವರೇ ಎಲ್ಲರ ಸದ್ಗತಿದಾತನಾಗಿದ್ದಾರೆ. ಮನುಷ್ಯನಿಗೆ ಸದ್ಗತಿ ಕೊಡಲು ಸಾಧ್ಯವಿಲ್ಲ. ನೆನಪನ್ನಂತೂ ಒಬ್ಬನನ್ನೇ ಮಾಡ್ತಾರೆ. ಪರಮಪಿತ ಪರಮಾತ್ಮ ಎಲ್ಲಿರುತ್ತಾರೆ? ಪರಮಧಾಮದಲ್ಲಿರ್ತಾರೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಅದು ಬ್ರಹ್ಮ ಮಹಾತತ್ವವಾಗಿದೆ. ಅಲ್ಲಿ ಆತ್ಮಗಳು ಮಹಾತ್ಮರಂತೆ ಪವಿತ್ರರಾಗಿರ್ತಾರೆ. ಇಲ್ಲಿಯೂ ಸಹ ಮಹಾನಾತ್ಮ ಪತಿತಾತ್ಮನೆಂದು ಹೇಳುತ್ತಾರಲ್ಲವೇ? ವಾಸ್ತವದಲ್ಲಿ ಮಹಾನಾತ್ಮರಂತೂ ಒಬ್ಬರೂ ಇಲ್ಲ. ಆತ್ಮವೇ ಜ್ಞಾನಯೋಗದಿಂದ
ಪಾವನ ಸತೋಪ್ರಧಾನವಾಗಬೇಕಾಗಿದೆ, ನೀರಿನಿಂದಲ್ಲ. ಆತ್ಮವೇ ಪತಿತವಾಗಿದೆ, ಆತ್ಮದಲ್ಲಿಯೇ ತುಕ್ಕು ಬಿದ್ದಿದೆ. ಆತ್ಮವೇ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಸಮಾನವಾಗ್ತದೆ. ಈಗ ಆತ್ಮರು ಪತಿತರಾಗಿದ್ದಾರೆ, ಆದರೆ ಅವರನ್ನು ಪಾವನ ಮಾಡುವವರು ಯಾರು? ಪರಮಪಿತ ಪರಮಾತ್ಮನ ಹೊರತು ಮತ್ಯಾರೂ ಪಾವನ ಮಾಡಲು ಸಾಧ್ಯವಿಲ್ಲ. ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮೆಲ್ಲರ ಪಾಪ ಭಸ್ಮವಾಗುವುದು ಎಂದು ತಂದೆ ತಿಳಿಸ್ತಾರೆ. ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಪಾವನರಾಗ್ತೀರಿ. ಇದರಲ್ಲಿಯೇ ಪರಿಶ್ರಮವಿದೆ. ಜ್ಞಾನವಂತೂ ಬುದ್ಧಿಯಲ್ಲಿದೆ. ಈ ಚಕ್ರ ಹೇಗೆ ಸುತ್ತುತ್ತದೆ? 84 ಜನ್ಮಗಳನ್ನು ಹೇಗೆ ಪಡಿತೇವೆ? ಸತ್ಯಯುಗದಲ್ಲಿ ಎಷ್ಟು ಸಮಯ ರಾಜ್ಯ ನಡೀತದೆ? ನಂತರ ರಾವಣ ಹೇಗೆ ಬರ್ತಾನೆ? ರಾವಣ ಯಾರಾಗಿದ್ದಾನೆ? ರಾವಣನನ್ನು ಯಾವಾಗಿನಿಂದ ಸುಡುತ್ತಾ ಬಂದಿದ್ದಾರೆ ಎಂಬುದು ಯಾರಿಗೂ ತಿಳಿದಿಲ್ಲ. ಪ್ರತಿ ವರ್ಷ ಸುಡುತ್ತಲೇ ಇರ್ತಾರೆ. ಸತ್ಯಯುಗದಲ್ಲಂತೂ ಸುಡೋದಿಲ್ಲ. ಈಗಂತೂ ರಾವಣ ರಾಜ್ಯವಾಗಿದೆ. ರಾಮರಾಜ್ಯವಂತೂ ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಇದಂತೂ ತಂದೆಯದ್ದೇ ಕೆಲಸವಾಗಿದೆ. ಪತಿತ ಮನುಷ್ಯರಂತೂ ಇದನ್ನು ಮಾಡಲು ಸಾಧ್ಯವೇ ಇಲ್ಲ. ಅವರೆಲ್ಲರೂ ವಿನಾಶವಾಗ್ತಾರೆ. ಪತಿತ ಪ್ರಪಂಚವೇ ವಿನಾಶವಾಗಬೇಕಾಗಿದೆ. ಸತ್ಯಯುಗದಲ್ಲಿ ಒಬ್ಬರೂ ಸಹ ಪತಿತ ಪಾವನ ಬನ್ನಿ ಎಂದು ಕರೆಯೋದಿಲ್ಲ. ಅದಂತೂ ಪಾವನ ಪ್ರಪಂಚವಲ್ಲವೇ? ಈ ಲಕ್ಷ್ಮೀನಾರಾಯಣರನ್ನು ಸ್ವರ್ಗದ ಮಾಲೀಕರನ್ನಾಗಿ ಯಾರು ಮಾಡಿದರೆಂದು ನೀವೀಗ ತಿಳಿದಿದ್ದೀರಿ. ನಂತರ ಇವರೇ 84 ಜನ್ಮಗಳನ್ನು ಪಡೆದಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮದವರೇ 84 ಜನ್ಮವನ್ನು ಪಡೆದಿದ್ದಾರೆ. ಅವರೇ ಈ ಸಮಯದಲ್ಲಿ ಶೂದ್ರ ವಂಶಿಗಳಾಗಿದ್ದಾರೆ. ಈಗ ಮತ್ತೆ ಬ್ರಾಹ್ಮಣ ವಂಶಿಗಳಾಗ್ತಾರೆ. ಈಗ ನೀವು ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದೀರಿ. ಇದು ಶ್ರೇಷ್ಠಾತಿ ಶ್ರೇಷ್ಠ ಶಿಕೆಯಾಗಿದೆ. ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ. ನೀವು ಶಿವತಂದೆಯ ಮಕ್ಕಳೂ ಆಗಿದ್ದೀರಿ, ಮೊಮ್ಮಕ್ಕಳೂ ಆಗಿದ್ದೀರಿ. ಶಿವವಂಶೀಯರು, ನಂತರ ಬ್ರಹ್ಮಕುಮಾರ ಕುಮಾರಿಯರೂ ಆಗಿದ್ದೀರಿ. ಆಸ್ತಿಯಂತೂ ತಾತನಿಂದ ಬರ್ತದೆ. ನನ್ನನ್ನು ನಿರಂತರವಾಗಿ ನೆನಪು ಮಾಡಿ ಪಾವನರಾದಿರೆಂದರೆ ಆಗ ನನ್ನ ಬಳಿ ಮುಕ್ತಿಧಾಮಕ್ಕೆ ಬಂದು ಬಿಡ್ತೀರಿ ಎಂದು ತಂದೆ ತಿಳಿಸ್ತಾರೆ. ಈ ಮಾತುಗಳನ್ನು ಯಾರು ಕಲ್ಪದ ಹಿಂದೆ ತಿಳಿದಿದ್ದೀರೋ ಅವರೇ ತಿಳಿದುಕೊಳ್ತಾರೆ. ಸಾವಿರಾರು ಮಂದಿ ಇದ್ದಾರೆ. ಕೆಲವರು ಕೇಳ್ತಾರೆ, ಎಷ್ಟು ಬೀಕೆಗಳಿದ್ದಾರೆ? ಅಂದಾಜಿನಲ್ಲಿ ಸಾವಿರಾರು ಮಂದಿ ಇದ್ದಾರೆಂದು ಹೇಳಿ. ಈ ದೈವಿ ವೃಕ್ಷದ ವೃದ್ಧಿ ಆಗುತ್ತಲೇ ಹೋಗ್ತದೆ. ಮತ್ತೆ ಈ ಸಸಿಯನ್ನು ನಾಟಿ ಮಾಡಲಾಗ್ತದೆ. ಏಕೆಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಈಗಿಲ್ಲ. ಎಲ್ಲರೂ ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ತಾರೆ. ಅನ್ಯ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆ. ಮತ್ತೆಲ್ಲರೂ ಅಲ್ಲಿಂದ ಬಂದು ಆಸ್ತಿಯನ್ನು ಪಡೀತಾರೆ. ನೀವು ಸಹ ಬೇಹದ್ದಿನ ತಂದೆಯಿಂದ ಸುಖದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ಅರ್ಥಾತ್ ಮನುಷ್ಯರಿಂದ ದೇವತೆಗಳಾಗಲು ಬಂದಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಪತಿತರಿಂದ ಪಾವನರಾಗೋದಕ್ಕೆ ಜ್ಞಾನಯೋಗದಲ್ಲಿ ಶಕ್ತಿಶಾಲಿಯಾಗಬೇಕಾಗಿದೆ. ಆತ್ಮದಲ್ಲಿ ಯಾವ ತುಕ್ಕು ಹಿಡಿದಿದೆಯೋ ಅದನ್ನು ನೆನಪಿನ ಪರಿಶ್ರಮದಿಂದ ತೆಗೆಯಬೇಕಾಗಿದೆ. ನಾವು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರು ಶಿಖೆಯಾಗಿದ್ದೇವೆ. ಇದೇ ನಶೆಯಲ್ಲಿರಬೇಕಾಗಿದೆ. ಬ್ರಾಹ್ಮಣನೇ ಆಸ್ತಿಗೆ ಹಕ್ಕುದಾರರಾಗಿದ್ದಾರೆ. ಏಕೆಂದರೆ ಶಿವತಂದೆಯ ಮೊಮ್ಮಕ್ಕಳಾಗಿದ್ದಾರೆ. ವರದಾನ: ತಮ್ಮ ಶಕ್ತಿಶಾಲಿ ವೃತ್ತಿಯ ಮೂಲಕ ಪತಿತ ವಾಯುಮಂಡಲವನ್ನು ಪರಿವರ್ತನೆ ಮಾಡುವಂತಹ ಮಾಸ್ಟರ್ ಪತಿತ ಪಾವನಿ ಭವ. ಎಂತಹ ವಾಯುಮಂಡಲವೇ ಇರಲಿ, ಆದರೆ ಸ್ವಯಂನ ಶಕ್ತಿಶಾಲಿ ವೃತ್ತಿ ವಾಯುಮಂಡಲವನ್ನು ಪರಿವರ್ತಿಸಬಹುದು. ವಿಕಾರಿ ವಾಯುಮಂಡಲವೇ ಇರಲಿ, ಆದರೆ ಸ್ವಯಂನ ವೃತ್ತಿ ನಿರ್ವಿಕಾರಿಯಾಗಿರಲಿ. ಯಾರು ಪತಿತರನ್ನು ಪಾವನಗೊಳಿಸುವವರಾಗಿದ್ದಾರೆಯೋ ಅವರು ಪತಿತ ವಾಯುಮಂಡಲದಲ್ಲಿ ವಿವಶರಾಗಲು ಸಾಧ್ಯವಿಲ್ಲ. ಮಾಸ್ಟರ್ ಪತಿತ ಪಾವನಿ ಆಗಿರುತ್ತಾ ಸ್ವಯಂನ ಶಕ್ತಿಶಾಲಿ ವೃತ್ತಿಯಿಂದ ಅಪವಿತ್ರ ಅಥವಾ ಬಲಹೀನ ವಾಯುಮಂಡಲವನ್ನು ಸಮಾಪ್ತಿಗೊಳಿಸಿ ಅದರ ಬಗ್ಗೆ ವರ್ಣನೆ ಮಾಡಿ ವಾಯುಮಂಡಲವನ್ನು ರೂಪಿಸಬಾರದು. ಬಲಹೀನ ಅಥವಾ ಪತಿತ ವಾಯುಮಂಡಲದ ವರ್ಣನೆ ಮಾಡುವುದು ಸಹ
ಪಾಪವಾಗಿದೆ. ಸುವಾಕ್ಯ: ಈಗ ಧರಣಿಯಲ್ಲಿ ಪರಮಾತ್ಮನ ಪರಿಚಯದ ಬೀಜವನ್ನು ಬಿತ್ತನೆ ಮಾಡುತ್ತೀರೆಂದರೆ ಪ್ರತ್ಯಕ್ಷತೆ ಆಗುವುದು. ಅವ್ಯಕ್ತ ಸೂಚನೆ: ಜ್ವಾಲಾಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಯೋಗ ಎಂದರೆ ಶಾಂತಿಯ ಶಕ್ತಿ. ಈ ಶಾಂತಿಯ ಶಕ್ತಿ ಬಹಳ ಸಹಜ, ಸ್ವಯಂವನ್ನು ಮತ್ತು ಅನ್ಯರನ್ನು ಪರಿವರ್ತನೆ ಮಾಡ್ತದೆ. ಇದರಿಂದ ವ್ಯಕ್ತಿಯೂ ಬದಲಾಗುವರು, ಆಗ ಪ್ರಕೃತಿಯೂ ಬದಲಾಗುವುದು. ವ್ಯಕ್ತಿಗಳಿಗೆ ಮುಖದ ಕೋರ್ಸ್ ಮಾಡಿಸಿಬಿಡುತ್ತೀರಿ, ಆದರೆ ಪ್ರಕೃತಿಯನ್ನು ಬದಲಾಯಿಸಲು ಶಾಂತಿಯ ಶಕ್ತಿ ಅರ್ಥಾತ್ ಯೋಗ ಬಲವೇ ಬೇಕು. ಯೋಗದಲ್ಲಿ ಯಾವಾಗ ಬೇರೆಲ್ಲ ಸಂಕಲ್ಪಗಳು ಶಾಂತವಾಗ್ತವೆ, ಒಂದೇ ಸಂಕಲ್ಪವಿರುವುದು, ತಂದೆ ಮತ್ತು ನಾನು. ಇದಕ್ಕೆ ಶಕ್ತಿಶಾಲಿ ಯೋಗವೆಂದು ಹೇಳ್ತಾರೆ. ತಂದೆಯ ಮಿಲನದ ಅನುಭೂತಿಯ ಹೊರತು ಬೇರೆಲ್ಲ ಸಂಕಲ್ಪಗಳು ವಿಲೀನಗೊಳ್ಳುತ್ತವೆ. ಆಗ ಜ್ವಾಲಾರೂಪದ ನೆನಪು ಎಂದು ಹೇಳಲಾಗ್ತದೆ, ಯಾವುದರಿಂದ ಪರಿವರ್ತನೆಯಾಗ್ತದೆ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಈ ಪಾಠಶಾಲೆಯಲ್ಲಿ ಯಾವ ಪಾಠ ನಿಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತದೆ? ನಾವು ಈ ಪಾಠಶಾಲೆಯಲ್ಲಿ ನಾನು ದೇಹವಲ್ಲ, ಆತ್ಮನಾಗಿದ್ದೇನೆ ಎಂಬುದು ಪ್ರತಿದಿನ ಓದುತ್ತೇವೆ. ಆತ್ಮಾಭಿಮಾನಿಯಾಗೋದರಿಂದಲೇ ನೀವು ಮನುಷ್ಯರಿಂದ ದೇವತೆ, ನರನಿಂದ ನಾರಾಯಣರಾಗ್ತೀರಿ. ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ಪೂಜಾರಿಗಳು ಅರ್ಥಾತ್ ಪತಿತ ದೇಹಾಭಿಮಾನಿಗಳಾಗಿದ್ದಾರೆ. ಆದ್ದರಿಂದಲೇ ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆ. ಒಳ್ಳೆಯದು. ಓಂ ಶಾಂತಿ.